ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಯಾವ್ದ್ರ ಬಗ್ಗೆ ತಿಳ್ಕೊತಾ ಇದೀವಿ ಅಂದ್ರೆ ಯಾವ್ದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ವಾಟ್ಸ್ಆಪ್ ನ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ. ಅಂದ್ರೆ ಏನು ಸೀಕ್ರೆಟ್ ಇಡನ್ ಸೆಟ್ಟಿಂಗ್ಸ್ ಏನೇನಿದೆ, ಟ್ರಿಕ್ಸ್ ಏನಿದೆ ವಾಟ್ಸ್ಆಪ್ ಅಲ್ಲಿ ತುಂಬಾ ನಮಗೆ ಗೊತ್ತಿಲ್ಲದೆ ಇರೋದು ತುಂಬಾ ಇದಾವೆ. ಅದರಲ್ಲಿ ನಾನು ಟಾಪ್ ಮೋಸ್ಟೆಡ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಏನೋ ನಮ್ಗೆ ಡೈಲಿ ಯೂಸ್ ಮಾಡಕ್ಕೆ ಏನ್ ಬೇಕು ಅದರಲ್ಲಿ ಸೀಕ್ರೆಟ್ ಆಗಿ ಯೂಸ್ ಮಾಡುವಂತ ಇಡನ್ ಸೆಟ್ಟಿಂಗ್ಸ್ ನ ಇವತ್ತು 10 ಸ್ಟೆಪ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ನಮ್ಗೆ ಯೂಸ್ ಆಗುತ್ತೆ. ನಾವು ಇದುವರೆಗೂ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನ ಯೂಸ್ ಮಾಡಿಲ್ಲ. ಇವತ್ತು ಅದ್ರ ಬಗ್ಗೆ ನಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾವು ಇವಾಗ ವಾಟ್ಸ್ಆಪ್ ನ ಮೊದಲನ ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಅದೇ ಮೆಟಾ ಎಐ. ನಿಮ್ಗೆ ಸೈಡ್ ಸ್ಕ್ರೀನ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಅದೇ ಮೆಟಾ ಎಐ. ಆ ಒಂದು ಐಕನ್ ನ ಟಚ್ ಮಾಡಿ ಅಲ್ಲಿ ಅದಾದ್ಮೇಲೆ ಕೇಳುತ್ತೆ ನೋಡಿ, ಆಸ್ಕ್ ಮೆಟಾ ಎಐ ಎನಿಥಿಂಗ್ ಅಂತ ಹೇಳುತ್ತೆ. ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಇನ್ಫಾರ್ಮೇಶನ್ ಬಗ್ಗೆ ಬೇಕು ಅಂತ ಅನಿಸುತ್ತೋ ನೀವು ಅಲ್ಲಿ ಟೆಕ್ಸ್ಟ್ ಮಾಡಬಹುದು ಅಥವಾ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳ್ಬೋದು. ನೀವು ಒಂದು ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿದ್ರೆ ಅವರು ಟೆಕ್ಸ್ಟ್ ಮುಖಾಂತರ ನಿಮ್ಗೆ ತೋರಿಸ್ತಾರೆ. ಈಗ ನಾನೊಂದು ಸ್ಯಾಂಪಲ್ಗೋಸ್ಕರ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ನೋಡಿ. ಯಾವ ತರ ಮಾಡ್ತೀನಿ ನೋಡಿ. ಬಿರಿಯಾನಿ ಮಾಡುವುದು ಹೇಗೆ? ನಾನು ಇವಾಗ ಬಿರಿಯಾನಿ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಕಳಿಸಿದೀನಿ. ಅವ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ ನೋಡಿ, ಬಿರಿಯಾನಿ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೈದರಾಬಾದಿ ಬಿರಿಯಾನಿ, ಲಕ್ನೋ ಬಿರಿಯಾನಿ, ಸಿಂಧಿ ಬಿರಿಯಾನಿ, ನಿಮ್ಗೆ ಯಾವ್ದು ಬಿರಿಯಾನಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಕೊಡ್ತಾ ಐತೆ. ಓಕೆ, ನಾನು ಇವಾಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀನಿ, ಹೈದರಾಬಾದಿ ಬಿರಿಯಾನಿ. ಅದಾದ್ಮೇಲೆ ಹೈದರಾಬಾದಿ ಬಿರಿಯಾನಿಗೆ ಏನೇನ್ ಅಡಿಗೆ ಮಾಡಕ್ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ತೋರಿಸ್ತೈತೆ ನೋಡಿ. 1 ಕಪ್ ಬಾಸ್ಮತಿ ರೈಸ್, 1 ಕಪ್ ಲ್ಯಾಂಬೋ ಆರ್ ಬೀಫ್, ಅದೇನೋ ಕೇಳ್ತಾ ಇದೆ, 2 ಮೀಡಿಯಂ ಆನಿಯನ್ಸ್, 2 ಕ್ಲೋವ್ಸ್ ಗಾರ್ಲಿಕ್. ನೋಡಿ, ಪ್ರತಿಯೊಂದು ಬಿರಿಯಾನಿ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಕಳಿಸಿದ್ಕೆ ಯಾವ ಬಿರಿಯಾನಿ ಮಾಡೋದಂತ ಅದು ಕೇಳ್ತು. ನಾನು ಯಾವ್ದು ಹೈದರಾಬಾದಿ ಬಿರಿಯಾನಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತೈತೆ. ಆಮೇಲೆ ಇನ್ಸ್ಟ್ರಕ್ಷನ್ ಕೂಡ ತೋರಿಸ್ತೈತೆ ನಮಗೆ. ಈ ಮೆಟಾ ಇಂದ ಈ ಒಂದು ಇನ್ಫಾರ್ಮೇಶನ್ ಬರೀ ಇದು ಮಾತ್ರ ಅಲ್ಲ, ನಿಮ್ಗೆ ಯಾವ್ದೋ ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಇದರಲ್ಲಿ ನೀವು ಜಸ್ಟ್ ಒಂದು ವಾಯ್ಸ್ ಅಲ್ಲಿ ಕಳಿಸಿ ಅದು ಇನ್ಫಾರ್ಮೇಶನ್ ಪ್ರತಿಯೊಂದು ನಿಮ್ಗೆ ಕಳಿಸುತ್ತೆ. ಓಕೆ ಫ್ರೆಂಡ್ಸ್, ಇದು ಮೊದಲನೇ ಸೀಕ್ರೆಟ್ ಟ್ರಿಕ್ಸ್. ಓಕೆ ಫ್ರೆಂಡ್ಸ್, ನಾವು ಇವಾಗ ಎರಡನೇ ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ವಾಟ್ಸ್ಆಪ್ ಓಪನ್ ಮಾಡಿ, ಕೆಳಗಡೆ ಚಾಟ್ ಐಕಾನ್ ಅಲ್ಲಿ ಅಂದ್ರೆ ನೀವು ಫೈಲ್ ಸೆಲೆಕ್ಟ್ ಮಾಡ್ತೀರಲ್ಲ, ಒಂದು ಐಕಾನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ AI ಇಮೇಜಸ್ ಅಂತ ಇರುತ್ತೆ, ಅದ್ರ ಮೇಲೆ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೋಡಬಹುದು ಇಮೇಜ್ ಇನ್ ಎನಿಥಿಂಗ್ ಅಂತ ಇದೆ. ಅಲ್ಲಿ ನಿಮ್ಗೆ ಯಾವ ಒಂದು ಇಮೇಜ್ ಬೇಕು, ಪ್ರತಿಯೊಂದು ನಿಮ್ಗೆ ಯಾವ್ದು ಇಮೇಜ್ ಬೇಕು ಅದನ್ನ ಕೇಳ್ಕೋಬಹುದು. ಅದ ಅನಿಮೇಟ್ ಕೂಡ ಮಾಡ್ಕೋಬಹುದು, ತುಂಬಾನೇ ಈಜಿ. ಇದು ನಿಮ್ಗೆ ಕೆಲವೊಂದು ಗೂಗಲ್ ಅಲ್ಲಿ ಕೂಡ ಸಿಗದೆ ಇರೋದನ್ನ ಈ ಒಂದು ವಾಟ್ಸ್ಆಪ್ ಅಲ್ಲಿ AI ಇಮೇಜ್ ನಲ್ಲಿ ಸಿಗುತ್ತೆ. ನೀವು ಎಕ್ಸಾಂಪಲ್ ನೀವೇನಾದ್ರೂ ಸರ್ಚ್ ಮಾಡಬಹುದು. ಐ want a picture image of 20 members, 20 ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಅಂತ ಹೊಡಿತೀನಿ. ಓಕೆ, ಸ್ಕೂಲ್ ಅಂತ ಹೊಡೆದು ನಾನು ಸರ್ಚ್ ಕೊಡ್ತೀನಿ. ನೋಡ್ತಾ ಇರ್ಬೋದು ಅಲ್ಲಿ ಒಂದು 4 to 5 ಸೆಕೆಂಡ್ ಟೈಮ್ ತಗೊಳುತ್ತೆ. ತಗೊಂಡಾದ್ಮೇಲೆ ನಿಮ್ಗೆ ಒಂದು ಇಮೇಜ್ ಬರುತ್ತೆ. ನೋಡ್ತಾ ಇರ್ಬೋದು ಇಮೇಜ್ ನಿಮ್ ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ಅನಿಮೇಟ್ ಕೂಡ ಮಾಡ್ಕೋಬಹುದು. ಕೆಳಗಡೆ ಮೇಕ್ ಚೇಂಜಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಮೇಕ್ ಚೇಂಜಸ್ ಕೊಡಿ. ಅದಾದ್ಮೇಲೆ ಅನಿಮೇಟ್ ಅಂತ ಬರುತ್ತೆ, ಅದ್ರ ಅನಿಮೇಟ್ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಈ ಒಂದು ಫೋಟೋ ಕೂಡ ನಿಮ್ಗೆ ಅನಿಮೇಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇದು ಕೂಡ 4 to 5 ಸೆಕೆಂಡ್ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಫ್ರೆಂಡ್ಗೆ ಸೆಂಡ್ ಮಾಡಬಹುದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮೂರನೇ ಇಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂದ್ರೆ ಆಡ್ ಶಾರ್ಟ್ ಕಟ್ ಅಂತ ಹೇಳ್ಬಿಟ್ಟು, ಚಾಟ್ ಶಾರ್ಟ್ ಕಟ್. ಅದನ್ನ ನೀವು ಸಪರೇಟ್ ಆಗಿ ಆಪ್ ತರ ಕ್ರಿಯೇಟ್ ಮಾಡ್ಕೋಬಹುದು. ಅದು ಯಾವ ತರ ಅಂದ್ರೆ ನೋಡ್ಕೊಳ್ಳಿ. ನಿಮ್ಮ ಯಾವ್ದೋ ಒಂದು ಫ್ರೆಂಡ್ ನ ಅವ್ರನ್ನ ಶಾರ್ಟ್ ಕಟ್ ಚಾಟ್ ಆಗಿ ಯೂಸ್ ಮಾಡ್ಕೋಬೇಕು. ಆ ಒಂದು ಫ್ರೆಂಡ್ ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೈಟ್ ಸೈಡ್ ಗೆ ಮೂರ್ ಡಾಟ್ ಕಾಣುತ್ತಲ್ಲ, 3 ಡಾಟ್ ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಆಪ್ಷನ್ ಆಡ್ ಚಾಟ್ ಶಾರ್ಟ್ ಕಟ್ ಅಂತಿದೆ, ಅದರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಇದು ಕ್ಲೋಸ್ ಮಾಡ್ತೀನಿ. ಆಮೇಲೆ ನಾನು ಯಾವ್ದು ಒಂದು ಶಾರ್ಟ್ ಕಟ್ ಆಗಿ ಯೂಸ್ ಮಾಡಿದ್ದೇನೆ ಅವ್ರದ್ದು ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಬಂದಿದೆ. ಇದ್ರ ಮೇಲೆ ಟಚ್ ಮಾಡಿದ್ರೆ ನಿಮ್ಮ ಒಂದು ಚಾಟ್ ಏನಿದೆ ಅದು ಮಾತ್ರ ಓಪನ್ ಆಗುತ್ತೆ. ಇದನ್ನ ಆಡ್ ಶಾರ್ಟ್ ಕಟ್ ಆಗಿ ಅಂದ್ರೆ ಚಾಟ್ ಶಾರ್ಟ್ ಕಟ್ ಆಗಿ ಯೂಸ್ ಮಾಡ್ಕೋಬಹುದು. ಇದೇ ಮೂರನೇ ವಾಟ್ಸ್ಆಪ್ ನ ಟ್ರಿಕ್. ಓಕೆ ಫ್ರೆಂಡ್ಸ್, ನಾವಿವಾಗ 4ನೇ ವಾಟ್ಸ್ಆಪ್ ನ ಸೀಕ್ರೆಟ್ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಒಂದು ಚಾಟ್ ನ ಲಾಕ್ ಮಾಡ್ಕೋಬಹುದು. ಇದು ಚಾಟ್ ಲಾಕ್ ಅಂತಾನೆ ಆಪ್ಷನ್ ಇದೆ. ತುಂಬಾ ಜನ ಗೊತ್ತಿರುತ್ತೆ, ಗೊತ್ತಿಲ್ದಿರೋಗೋಸ್ಕರ ಈ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ. ಈ ಒಂದು ಚಾಟ್ ಲಾಕ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಚಾಟ್ ನ ಯಾರು ಕೂಡ ಓಪನ್ ಮಾಡಿ ನಿಮ್ಮ ಪರ್ಮಿಷನ್ ಇಲ್ಲದೆ ನೋಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಚಾಟ್ ಲಾಕ್ ಮಾಡಬಹುದು. ಅದು ಯಾವ ತರ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ. ನಿಮ್ಮ ಯಾವ ಒಂದು ಫ್ರೆಂಡ್ ನ ಚಾಟ್ ಲಾಕ್ ಮಾಡಬೇಕು ಅಂದ್ರೆ ಒಬ್ಬರನ್ನಂತಲ್ಲ ತುಂಬಾ ಜನಕ್ಕನ್ನ ಕೂಡ ನಾವು ಇಲ್ಲಿ ಚಾಟ್ ಲಾಕ್ ಅಲ್ಲಿ ಇಡಬಹುದು. ನಾವು ಒಂದು ಆಪ್ಷನ್ ತೋರಿಸ್ತೀನಿ. ನನ್ನ ಒಂದು ಫ್ರೆಂಡ್ ನ ಲಾಂಗ್ ಪ್ರೆಸ್ ಮಾಡ್ಕೋತೀನಿ. ಅದಾದ್ಮೇಲೆ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಲಾಕ್ ಚಾಟ್ ಅಂತಾನೆ ಇದೆ. ಆ ಲಾಕ್ ಚಾಟ್ ಮೇಲೆ ನಾನು ಟಚ್ ಕೊಡ್ತೀನಿ. ಅದಾದ್ಮೇಲೆ ಕೀಪ್ ದಿಸ್ ಚಾಟ್ ಲಾಕ್ಡ್ ಅಂಡ್ ಹಿಡನ್ ಅಂತ ಇರುತ್ತೆ, ಕಂಟಿನ್ಯೂ ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಪರ್ಮಿಷನ್ ಕೇಳುತ್ತೆ, ಅಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಪ್ಯಾಟರ್ನ್ ಅಂತ ಕೇಳುತ್ತೆ. ನೀವು ಅಲ್ಲಿ ಪ್ಯಾಟರ್ನ್ ನ ಹೊಡಿಬೇಕು.
ಅದಾದ್ಮೇಲೆ ದಿಸ್ ಚಾಟ್ ಈಸ್ ಲಾಕ್ಡ್ ಅಂತ ಬರುತ್ತೆ. ಓಕೆ, ಅದಾದ್ಮೇಲೆ ಓಕೆ ಕೊಡಿ. ನೀವು ನೋಡ್ತಾ ಇರ್ಬೋದಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಮೇಲ್ಗಡೆ ಸ್ಕ್ರೀನ್ ಅಲ್ಲಿ. ಆ ಒಂದು ಮತ್ತೆ ಆ ಲಾಕ್ಡ್ ಚಾಟ್ ಅಲ್ಲಿ ನಿಮ್ಮ ಒಂದು ಯಾವ ಒಂದು ಫ್ರೆಂಡ್ಗಳನ್ನೆಲ್ಲ ಲಾಕ್ ಆಗಿ ಇಟ್ಕೋಬೇಕಂತ ಇರುತ್ತೋ ಅವಾಗೆಲ್ಲ ಪ್ರತಿಯೊಬ್ಬ ಫ್ರೆಂಡ್ಗಳನ್ನ ಅಲ್ಲಿ ಲಾಕ್ಡ್ ಚಾಟ್ ಅಲ್ಲಿ ಇಡಬಹುದು. ಆ ಲಾಕ್ಡ್ ಚಾಟ್ ಅಲ್ಲಿ ಇರೋದನ್ನ ಓಪನ್ ಮಾಡ್ಬೇಕಂದ್ರೆ ಮತ್ತೆ ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ನಿಮ್ಮ ಒಂದು ಪಾಸ್ವರ್ಡ್ ಅಥವಾ ಫಿಂಗರ್ ಪ್ರಿಂಟ್ ಕೊಡಿ. ಅದಾದ್ಮೇಲೆ ಓಪನ್ ಆಗುತ್ತೆ ನೋಡಿ. ನೀವು ಒಂದು ಲಾಕ್ಡ್ ಚಾಟ್ ಅಲ್ಲಿ ಯಾರ್ಯಾರು ಇದ್ರೆ ಅದೆಲ್ಲ ಓಪನ್ ಆಗುತ್ತೆ. ಅಕಸ್ಮಾತ್ ಬೇಡ ಅಂದ್ರೆ ಅದನ್ನ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಮತ್ತೆ 3 ಡಾಟೆಡ್ ಲೈನ್ ನೋಡಿರಿ, ಮತ್ತೆ ಅನ್ಲಾಕ್ ಚಾಟ್ ಅಂತ ಕೇಳುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ವಾಟ್ಸಪ್ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಚಾಟ್ ಅನ್ಲಾಕ್ ಆಯ್ತು. ಇವಾಗ ಮಾಮೂಲಿ ತರ ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನಾವಿವಾಗ 5ನೇ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂತಂದ್ರೆ ಸರ್ಚ್ ಬೈ ಡೇಟ್. ನಿಮ್ಮ ಒಂದು ಚಾಟ್ ತುಂಬಾ ಇರುತ್ತೆ ಅನ್ಕೊಳ್ಳಿ, ಆ ಒಂದು ಚಾಟ್ನ ಡೇಟ್ ಪ್ರಕಾರ ಸರ್ಚ್ ಮಾಡ್ಬೇಕಂದ್ರೆ ಅದು ತುಂಬಾನೇ ಈಸಿ. ಆ ಡೇಟಿಗೆ ಯಾವ್ಯಾವ ಚಾಟ್ ಮಾಡಿದ್ರೆ ಅಂತ ಹೇಳಿ ನೋಡ್ಕೋಬಹುದು. ಎಕ್ಸಾಂಪಲ್ ನೋಡಿ, 3 ಡಾಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಕ್ಯಾಲೆಂಡರ್ ಐಕಾನ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ನಿಮ್ಮ ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಒಂದು ಡೇಟಿನ ಚಾಟ್ ಬೇಕೋ ಆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡಿ. ಆ ಒಂದು ಡೇಟ್ನ ಚಾಟ್ ಇಲ್ಲಿ ಓಪನ್ ಆಗುತ್ತೆ. ಇದೇ ತರ ನಿಮ್ಮ ಎಲ್ಲ ಫ್ರೆಂಡ್ಸ್ನ ಚಾಟ್ ಕೂಡ ಆ ಡೇಟ್ ಮುಖಾಂತರ ನೋಡ್ಕೋಬಹುದು. ಓಕೆ ಫ್ರೆಂಡ್ಸ್, ನಾವಿವಾಗ ನೆಕ್ಸ್ಟ್ ವಾಟ್ಸಪ್ನ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂದ್ರೆ ಲೀಸ್ಟ್ ಮೆಸೇಜ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಎಕ್ಸಾಂಪಲ್ 1 ಹೊಡೆದೆ, ಡಾಟ್ ಹೊಡೆದೆ, ಅದಾದ್ಮೇಲೆ ಚೇರ್ ಅಂತ ಹೊಡೆದೆ, ನೆಕ್ಸ್ಟ್ ಎಂಟರ್ ಹೊಡಿತೀನಿ, 2 ಬಂತು, ಆಟೋಮೆಟಿಕ್ ಆಗಿ ಬಂತು. ಮತ್ತೆ ಈಗ ಟೇಬಲ್ ಅಂತ ಹೊಡಿತೀನಿ, ಮತ್ತೆ ಎಂಟರ್ ಹೊಡಿತೀನಿ, 3 ಅಂತ ಬಂತು. ಇದೇ ತರನ ಲೀಸ್ಟ್ ಪ್ರಕಾರ ನೀವು ಮೆಸೇಜ್ ಮಾಡ್ಕೊತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ನಾವಿವಾಗ ವಾಟ್ಸಪ್ನ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂದ್ರೆ ಬೋಲ್ಡ್, ಇಟಾಲಿಕ್ ಫಾರ್ಮೆಟ್, ಸ್ಟ್ರೈಕ್ಸ್ ಥ್ರೂ ಫಾರ್ಮೆಟ್. ಅದು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಬಿಗಿನಿಂಗ್ ಅಲ್ಲಿ ಸ್ಟಾರ್ ಹಾಕಿದ್ದೀನಿ, ಅದಾದ್ಮೇಲೆ ಸನ್ ಅಂತ ಹಾಕ್ತೀನಿ, ಮತ್ತೆ ಎಂಡಿಂಗ್ ಅಲ್ಲಿ ಸ್ಟಾರ್ ಹಾಕಿದ್ರೆ ಅದು ನೋಡಿ ಬೋಲ್ಡ್ ಆಗಿ ಕನ್ವರ್ಟ್ ಆಯ್ತು. ಇದನ್ನೇ ಇಟಾಲಿಕ್ ಫಾರ್ಮೆಟ್ ಅಲ್ಲಿ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂಡರ್ ಕೋರ್ಸ್ ಹಾಕಿ, ಮತ್ತೆ SUN ಸನ್ ಅಂತ ಹೊಡಿರಿ, ಮತ್ತೆ ಅಂಡರ್ ಕೋರ್ಸ್ ಹಾಕಿ, ಅದು ಇಟಾಲಿಕ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ನೋಡಿ, ಈಗ ಸ್ಟ್ರೈಕ್ ಥ್ರೋ ಫಾರ್ಮೆಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಸ್ಟಾರ್ಟಿಂಗ್ ಅಲ್ಲಿ ವೇವ್ ಸೈನ್ ಯೂಸ್ ಮಾಡಿ, ಅದಾದ್ಮೇಲೆ SUN ಅಂತ ಹೊಡಿರಿ, ಮತ್ತೆ ವೇವ್ ಸೈನ್ ಯೂಸ್ ಮಾಡಿ. ನೋಡಿ, ಈಗ ಸ್ಟ್ರೈಕ್ ಥ್ರೋ ಫಾರ್ಮೆಟ್ ಆಗಿ ಕನ್ವರ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಕೊನೆ ಟ್ರಿಕ್ಸ್ ಬಗ್ಗೆ ತಿಳ್ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟು. ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಇದೇನಪ್ಪ ಅಂತಂದ್ರೆ ಪೋಲ್ ಸೆಲೆಕ್ಷನ್. ಅದು ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಇದನ್ನ ಒಂದು ಡಾಟ್ ಮೇಲೆ ಫೈಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಪೋಲ್ ಅಂತ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ವಶನ್ ಇಲ್ಲಿ ಹಾಕಿ, ಓಪನರ್ ಆಗಿ ಯಾರು ಬರಬೇಕು. ಓಕೆ, ಕ್ವಶನ್ ಮಾರ್ಕ್ ಹಾಕಿ ಇಲ್ಲಿ ಸೆಲೆಕ್ಷನ್ ಮಾಡಿ ಪೃಥ್ವಿ ಅಂಡ್ ಗೌತಮ್. ಓಕೆ, ನೆಕ್ಸ್ಟ್ ಸೆಲೆಕ್ಷನ್ ಪೃಥ್ವಿ ಅಂಡ್ ವಸಂತ್. ನೆಕ್ಸ್ಟ್ ವಸಂತ್ ಅಂಡ್ ಗೌತಮ್. ಆಮೇಲೆ ಗೌತಮ್ ಅಂಡ್ ಪ್ರಕಾಶ್. ಈ ಒಂದು ಮೆಸೇಜ್ನ ಈ ಪೋಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಯಾರ್ಯಾರು ಇದ್ದಾರೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ಯಾರು ಬೇರೆಯವ್ರು ಕಳಿಸಿದಾರೆ ಅನ್ಕೊಳ್ಳಿ, ನಾನು ಈಗ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಎಕ್ಸಾಂಪಲ್ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಈಗ ಗ್ರೂಪಲ್ಲಿ ಪೋಲ್ ಮೆಸೇಜ್ ಮಾಡ್ಕೋಬಹುದು ನೀವು.